ಇದು ಇನ್ನೊಂದು ವಿಚಾರ. ಭಾರತಕ್ಕೆ ನಿನ್ನೆ ಆಗಿರುವಂತ ಆಘಾತ ಇದೆಯಲ್ಲ, ಇದು ಇಡೀ ವಿಶ್ವವೇ ಖಂಡಿಸ್ತಾ ಇರುವಂತಹ ಸಂದರ್ಭ. ಅದರಲ್ಲೂ ಕೂಡ ಅಮೆರಿಕ ಪಾಕ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ನೀಡೋದನ್ನ ನಿಲ್ಲಿಸಬೇಕು ಅನ್ನುವಂತ ಮತ್ತೊಮ್ಮೆ ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗೆ ಪಾಕ್ ಸರ್ಕಾರಕ್ಕೆ ಈ ಎಚ್ಚರಿಕೆ ಕೊಡೋದಕ್ಕೆ ಕಾರಣ ಆಗಿರೋದು ನಿನ್ನೆ ಪಾಕಿಸ್ತಾನ ಕೃಪಾ ಪೋಷಿತ ಉಗ್ರರು ನಡೆಸಿರುವಂತಹ ಅಟ್ಯಾಕ್. ಆದಷ್ಟು ಬೇಗ ಉಗ್ರ ಸಂಘಟನೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇದು ಕೊಡ್ತಾ ಇರುವಂತಹ ಮೊದಲ ಸೂಚನೆ ಅಲ್ಲ. ಖಂಡಿತವಾಗಿಯೂ ಈ ತರದ ಹಲವಾರು ಸೂಚನೆಗಳನ್ನ ಕೊಟ್ಟಿದ್ದೂ ಆಯ್ತು, ಆ ದೇಶಕ್ಕೆ ಕೊಡ್ತಾ ಇದ್ದಂತ ಅನುದಾನದಲ್ಲಿ ತಡೆ ಹಿಡಿದಿದ್ದು ಆಯ್ತು. ಆದ್ರೂ ಕೂಡ ನಾಚಿಕೆಗೇಡಿನ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ಬಹುಶಃ ಇದು ಅಮೆರಿಕಕ್ಕೆ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆ ರೂಪದಲ್ಲಿ ಅವರು ಕೊಟ್ಟು ಕೈ ತೊಳೆದುಕೊಳ್ಬಹುದು. ಆದ್ರೆ ಭಾರತ ಖಂಡಿತವಾಗಿಯೂ ಆ ಮಟ್ಟಿಗಿನ ನಿರ್ಲಕ್ಷ್ಯತೆಯನ್ನು ವಹಿಸೋದಕ್ಕೆ ಸಾಧ್ಯ ಖಂಡಿತವಾಗಿಯೂ ಇಲ್ಲ. ಯಾಕಂತಂದ್ರೆ ಇವರಿಗೆ ಒಂದಲ್ಲ 100 ಎಚ್ಚರಿಕೆಗಳನ್ನ ಕೊಟ್ಟರೂ ಕೂಡ ಬುದ್ಧಿ ಕಲಿಯದ ಮಂದಿ ಅನ್ನುವಂಥದ್ದು ಈಗ ಆಲ್ರೆಡಿ ಭಾರತದ ಅರಿವಿಗೆ ಬಂದಿದೆ. ಈ ಕಾರಣಕ್ಕಾಗಿ ಬಟ್ ಅಮೆರಿಕ ಕೊಟ್ಟಿರುವಂತಹ ಎಚ್ಚರಿಕೆ ಇದೆಯಲ್ಲ, ಇದು ಭಾರತಕ್ಕೆ ಅಮೆರಿಕ ಕೊಟ್ಟಿರುವಂತಹ ಒಂದು ನೈತಿಕವಂತ ಸ್ಥೈರ್ಯ ಅಂತ ಅಂದ್ರೂ ತಪ್ಪಲ್ಲ. ಯಾಕಂತಂದ್ರೆ ವಿಶ್ವದ ದೊಡ್ಡಣ್ಣ ಹೀಗೆ ಎಚ್ಚರಿಕೆ ಕೊಡ್ತಾ ಇದೆ ಅಂತ ಅಂದ್ರೆ ಸುಖ ಸುಮ್ಮನೆ ಕೊಡ್ತಾ ಇರುವಂತ ಎಚ್ಚರಿಕೆ ಅಲ್ಲ. ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಏನು ಎತ್ತ ಅನ್ನುವಂತ ಅರಿವಿಗೆ ಬಂದೇ ಕೊಡ್ತಾ ಇರುವಂತ ಎಚ್ಚರಿಕೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಮೊದಲಿಗೆ ಇದನ್ನ ಪರಿಗಣಿಸಬೇಕಾದಂತ ಅನಿವಾರ್ಯತೆ ಇದೆ. ಈ ಅಟ್ಯಾಕಿಗೆ ಸಂಬಂಧಪಟ್ಟಂತ ನಂತರದ ಹಂತದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭ ಇದು. ಪಾಕಿಸ್ತಾನದ ವಿರುದ್ಧವಾಗಿ ಉಗ್ರರ ವಿರುದ್ಧವಾಗಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೇಂದ್ರ ಯಾವ ನಡೆಯನ್ನ ಪ್ರದರ್ಶಿಸಬಹುದು ಅಂತೇಳಿ ಇಡೀ ದೇಶವೇ ಎದುರು ನೋಡ್ತಾ ಇರುವಂತಹ ಸಂದರ್ಭ ಇದು. ಆಮೇಲೆ ಇನ್ನೊಂದು ವಿಚಾರ, ಈಗ ಪಾಕಿಸ್ತಾನ ಸ್ವಲ್ಪ ಹೊತ್ತಿನ ಮುಂಚೆ ವಿದೇಶಾಂಗ ಇಲಾಖೆಯಿಂದ ಒಂದು ಸೂಚನೆಯನ್ನ ಕಳಿಸಿರೋದನ್ನ ಗಮನಿಸ್ತಾ ಇದೀವಿ. ಅಗೈನ್ ತಂದೇನು ತಪ್ಪಿಲ್ಲ ಅಂತೇಳಿ ಕೈ ತೊಳ್ಕೊಳ್ಳುವಂತ ನರಿ ಬುದ್ಧಿಯನ್ನ ಪ್ರದರ್ಶಿಸ್ತಾ ಇರೋದನ್ನ ನೋಡ್ತಾ ಇದೀವಿ. ವಿಶ್ವದಲ್ಲಿ ಎಲ್ಲೇ ಶಾಂತಿ ತೋರಿದ್ರು ಕೂಡ ನಮಗೆ ಬಹಳ ನೋವಾಗುತ್ತೆ ಎನ್ನುವಂತ ಕುತಂತ್ರಿ ಹೇಳಿಕೆಯನ್ನ ಗಮನಿಸ್ತಾ ಇದೀವಿ. ಆದ್ರೆ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ಗೊತ್ತಾಗಬೇಕು ಅಂತ ಅಂದ್ರೆ, ಈಗ ಆಲ್ರೆಡಿ ಜೈಷ್ ಎ ಮೊಹಮ್ಮದ್ ಅನ್ನುವಂತ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ.